ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ನಾನಿವತ್ತು ಸಂಜೆ ಚಹಾದ ಜೊತೆ ತಿನ್ನಲಿಕ್ಕೆ ಗರಿಗರಿಯಾದಂತಹ ಕ್ರಿಸ್ಪಿ ಆಲೂ ಕಟ್ಲೆಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರ್ತದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಬನ್ನಿ ಈಗ ರೆಸಿಪಿ ಏನು ಅಂತ ನೋಡೋಣ. ಚೆನ್ನಾಗಿ ಬೇಯಿಸಿರುವಂಥ ಆಲೂಗಡ್ಡೆಯ ಸಿಪ್ಪೆ ಸುಲಿದು ನೋಡಿ, ಈ ರೀತಿಯಾಗಿ ನಾವು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಕಟ್ ಮಾಡಿಕೊಂಡು ನಾವು ಸುಲಭವಾಗಿ ಮ್ಯಾಶ್ ಮಾಡ್ಕೋಬೋದು. ಸೊ ಈಗ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಏನು ಸಾಮಗ್ರಿಗಳು ಬೇಕಾಗಿಲ್ಲ. ಚೆನ್ನಾಗಿ ಬಾಯ್ಲ್ ಮಾಡಿರುವಂಥ ಆಲೂಗಡ್ಡೆ ಒಂದಿದ್ದರೆ ಸಾಕು. ಹಾಗೆಯೇ ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಇದು ಟೊಮ್ಯಾಟೊ ಸಾಸ್ ಜೊತೆ ತಿನ್ಬೋದು, ಇಲ್ಲ ಚಟ್ನಿ ಮಾಡಿಕೊಂಡು ಅದರ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಫೇವ್ರೇಟ್ ಇದು. ಎಷ್ಟು ಮಾಡಿಕೊಟ್ರು ಮತ್ತೆ ಮತ್ತೆ ಬೇಕು ಅಂತ ಕೇಳಿ ಕೇಳಿ ತಿಂತಾರೆ. ಸೊ ರೆಸಿಪಿನ ನೀವೊಮ್ಮೆ ಟ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನು ನೋಡಿ ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೊಗೆ 1/4 ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದೆ. ಕಾರ್ನ್ಫ್ಲೋರ್ ಯಾಕಂದರೆ ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ಆ್ಯಡ್ ಮಾಡೋದು. ಈಗ ನೋಡಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಗರಂ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿದೆ. ಫ್ಲೇವರ್ಗೋಸ್ಕರ ಗರಂ ಮಸಾಲೆ ಆ್ಯಡ್ ಮಾಡಿದೆ. ನೀವು ಬೇಡಂದರೆ ಬಿಡ್ಬೋದು. ಈಗ ನಾನು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದೆ. ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಆನಂತರ ನೋಡಿ ಏನೆಲ್ಲ ಬೇಕು ಅದೆಲ್ಲ ನಾನು ಹಾಕಿ ಆಯಿತು. ಜಾಸ್ತಿ ಏನು ಸಾಮಗ್ರಿಗಳಿಲ್ಲ, ಸಿಂಪಲಾಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳಷ್ಟೇ ನಾನು ಯೂಸ್ ಮಾಡಿದ್ದು. ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆ ನಂತರ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಬೋದು, ಅಥವಾ ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕೊಟ್ಟು ಇದನ್ನು ಫ್ರೈ ಮಾಡ್ಬೋದು. ನಾನು ಇದರಿಂದ 2-3 ಶೇಪನ್ನು ಕೊಟ್ಟೆ. ಒಂದು ರೌಂಡು, ಹಾಗೆ ಟ್ರಯಾಂಗಲ್, ಹಾಗೆ ಉದ್ದ ಶೇಪ್ ಕೊಟ್ಟೆ. ಈ ಥರ ಎಲ್ಲ ಡಿಫ್ರೆಂಟ್ ಶೇಪ್ ಕೊಟ್ಟು ನಾನು ಇದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ವೆರೈಟಿ ಶೇಪ್ಸಲ್ಲಿ ಮಾಡ್ಕೋಬೋದು. ಈಗ ನೋಡಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ ಫ್ರೈ ಆಗ್ತಾ ಇದ್ದಾಗೆ. ಹಾಗೆ ನೋಡಿ ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಈಗ ಮಗುಚಿ ಹಾಕ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಇದನ್ನು ಮಗುಚ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಸಾಫ್ಟಾಗಿರುತ್ತಲ್ವ, ಅದು ತುಂಡಾಗೋ ಚಾನ್ಸ್ ಇರುತ್ತೆ, ಹಾಗೂ ಎಣ್ಣೆಯಲ್ಲೆಲ್ಲ ಫುಲ್ಲು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ನಾವು ನಿಧಾನಕ್ಕೆ ಇದನ್ನು ಕಾಯಿಸ್ಕೋಬೇಕು. ನೋಡಿ ಇದರ ಕಲರ್ ನೋಡಿ ಎಷ್ಟೊಂದು ವೈಬ್ರೆಂಟಾಗಿ ಬಂದಿದೆ. ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಬೇಕು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡಬೇಕಂದ್ರೆ. ನೋಡಿ ಈಗ ನೋಡಿ ಇದರ ಕಲರ್ ನೋಡಿ ಹೇಗೆ ಬಂದಿದೆ ನೋಡಿ, ನೋಡ್ತಾ ಇದ್ರೇ ಹಾಗೆ ಆಸೆ ಆಗಿಬಿಡುತ್ತೆ. ಸೊ ವೀಕ್ಷಕರೇ, ನೀವು ಕೂಡ ಈ ರೆಸಿಪಿನ ಸಂಜೆಯ ಸ್ನ್ಯಾಕ್ ಟೈಮಿಗೆ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಅದು ಶ್ಯೂರ್. ಯಾಕಂದರೆ ನಮ್ಮ ಮನೆಯಲ್ಲೂ ಇದು ಮಾಡ್ತಿದ್ದಾಗೇ ಖಾಲಿ ಆಗ್ತಾ ಹೋಯಿತು. ಸೊ ಈಗ ನೋಡಿ ನಾನು ರೌಂಡ್ ಶೇಪನ್ನು ಕೂಡ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಸೊ ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ತುಂಬ ರುಚಿಕರವಾಗಿರುವಂಥ, ಯಮ್ಮಿಯಾಗಿರುವಂಥ, ಈಸಿಯಾಗಿರುವಂಥ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.